ಇವು ಕೋಳಿ ಅಷ್ಟು ನಿಮ್ಮ ಅನ್ರಿ ಅವು? ಹಾಂ ನಮ್ಮ ನೋಡ್ರಿ ಎಲ್ಲ ನಮ್ದು ಎಲ್ಲ ಹೊಲ ಮನೆ ಎಲ್ಲ ಇದು ಶೆಡ್ ಗಿಡ್ ಎಲ್ಲ ನಮ್ದು ರೀ. ಇದು ಕೋಳಿ ಇದಕ್ಕೆ ಯಾವ ಕೋಳಿ ಅಂತಾರೆ ಇದಕ್ಕೆ? ಇದು ಟರ್ಕಿ ಕೋಳಿ ಅಂತಾರೆ. ಟರ್ಕಿ ಕೋಳಿ ಅಂದ್ರೆ ಹ್ಞೂ ರೀ. ಇವನ್ನ ಯಾವಾಗ ಮಾಡಿರಿ ಇವನ್ನೆಲ್ಲ ಹೊಸ? ಇವೆಲ್ಲ ಈಗ ಒಂದು 5 ತಿಂಗಳು ಆತು ನೋಡ್ರಿ ಇವನ್ನೆಲ್ಲ ಮಾಡಿ. ಅದ್ರಾಗ ಒಂದಿಷ್ಟು ಇದ್ದು ರೀ 500 ಕೋಳಿ ಮಾರೀವ್ರಿ. ಹೆಂಗೆ ಒಂದು 500 ಕೋಳಿ, ಒಂದು ಕೋಳಿ 800 900 ಮಟ್ಟ ಮಾರೀವ್ರಿ. ಮುಂಜಾ ಬೇರೆ ಯಾಟ್ ಬೇರೆ ಎಲ್ಲ ಸಣ್ಣ ಮರಿಗಳು ಬೇರೆ ಬೇರೆ ಅದಾವ್ರಿ ಇದ್ರಾಗ. ಇವು ತತ್ತಿ ಇಡ್ತಾವನ್ರಿ ಇವು? ಹಾಂ ತತ್ತಿ ಇಡ್ತಾರೆ ಇವು. ಟರ್ಕಿ ಕೊಡ್ರಿ ಇವು ಜವಾರಿ ತತ್ತಿ ಇವು. ಇವು ತತ್ತಿ ಒಂದೊಂದು ಸಣ್ಣ ಅದಾವ ಒಂದೊಂದು ದೊಡ್ಡ ಅದಾವಲ್ರಿ ಇವು? ಸೈಜ್ ಕೋಳಿ ಮೇಲೆ ಡಿಫ್ರೆಂಟ್ ರೀ ಅವು. ಕೋಳಿ ಒಂದು ದೊಡ್ಡ ಸಣ್ಣ ಇರ್ತಾವಲ್ರಿ, ಹಂಗಾಗಿ ಕೋಳಿ ಮೇಲೆ ಡಿಫ್ರೆಂಟ್ ರೀ. ಈ ಕೋಳ್ಯಾಗ ಲಾಭ ಐತೆ ಅಂತೀರಿ? ಹಾಂ ಕೋಳ್ಯಾಗ ಲಾಭ ಐತೆ. ಇದ್ರಾಗ ಎಷ್ಟು ಭಾಳ ದಿವಸ ಎಷ್ಟು ವರ್ಷ ಆಯ್ತು ರೀ ನೀವು ಮಾಡಕ್ಕಂತ ಇವಾಗ? ಭಾಳ ದಿವಸ ಒಂದು 4-5 ವರ್ಷ ಕೋಳಿ ಮಾಡಕತ್ತಿ. ಒಂದು 5-6 ವರ್ಷ ಆತು ರೀ. ನಾವು ಸ್ವಲ್ಪ ಬ್ಯಾನಿ ಬಂದಾಗ ಸ್ವಲ್ಪ ಕಡಿಮೆ ಹಾಕ್ಯಂತೀವಿ ರೀ. ಏನಾರ ಮೇಂಟೆನೆನ್ಸ್ ಮಾಡೋದ್ರಾಗ ಕಡಿಮೆ ಮಾಡ್ತೀವಿ ರೀ. ತತ್ತಿ ಮಾರಿಬಿಡ್ತೀವಿ ರೀ ಬೇಸಿಗೆ ದಿನದಾಗ. ಒಳ್ಳೆ ಮಳೆಗಾಲ ಕಚ್ಚದ್ರಾಗ ಮತ್ತೆ ಒಳ್ಳೆ ಮರಿಗೆ ಇಟ್ಬಿಡ್ತೀವಿ ರೀ. ಮರಿ ಎದ್ದು ಬಿಡ್ತೀವಿ ರೀ. ಅಲ್ರಿ ಒಂದು ಕೋಳಿಗೆ ಎಷ್ಟು ಮರಿ ಇಡ್ತೀರಿ? ಅಲ್ರಿ ಇದು ಒಂದು ಕೋಳಿಗೆ ಎಷ್ಟು ತತ್ತಿ ಇಡ್ತೀರಿ, ಎಷ್ಟು ಮರಿ ಇಡಿಸ್ತೀರಿ? ಒಂದು ಕೋಳಿಗೆ 25 ತತ್ತಿ 30 ತತ್ತಿ. ಎಲ್ಲ ನಿಮ್ಮ ಅನ್ರಿ ಅವು? ಎಲ್ಲ ನಮ್ಮ ನೋಡಿ. ಹೆಂಗೆ ತತ್ತಿ ಇಡ್ತೀರಿ? ನಾವೇನ ಒಂದು ಕೋಳಿ 25 ತತ್ತಿ ಇಡ್ತೀವಿ ರೀ ನಾವು. ಅವು ತಾವ ತಿರ್ಸ್ಕೊಂಡು ಮರಿ ಮಾಡಿಸ್ತಾವ್ರಿ. ಇವ್ರು ಯಾರು ನಿಮ್ಮ ಅಣ್ಣಾರನ್ರಿ ಇವ್ರು? ಹಾಂ ನಮ್ಮ ಅಣ್ಣಾರಿ. ಇವ್ರು ಅನ್ರಿ ನಿಮ್ಮ ಅಣ್ಣಾರು? ಹಾಂ ನಮ್ಮ ಅಣ್ಣಾರು ಇವ್ರು. ಎಷ್ಟು ಭಾಳ ಅದಾವನ್ರಿ ಕೋಳಿ? ಹಾಂ ಭಾಳ ಅದಾವ್ರಿ. ಅಂದ ಲಾಭ ಐತೆ ಅಂತೀರಿ? 500 ಕೋಳಿ ಹಾಕೋ ನೋಡ್ರಿ ಎಲ್ಲ ಸೇರಿ. ಇದಕ್ಕೆ ಅಲ್ರಿ ಇದಕ್ಕೆ ಏನೋ ಸ್ವಲ್ಪ ಗುಳ್ಳೆನೇ ಏನಾಗಿವಲ್ರಿ? ಅಷ್ಟೇ ರೀ ಅದು ಉಟ್ಕೊಳನ ಹಂಗಾರಿ ಅವು. ಟರ್ಕಿ ಜಾತಿ ಅಂತಂದು ಉಟ್ಕೊಳನ ಹಂಗಾರಿ. ಮತ್ತೆ ಏನಾರ ಗುಳ್ಳೆ ಆಯ್ತಂದ್ರೆ ಏನು ಮಾಡ್ಬೇಕ್ರಿ ಅವಕ್ಕೆ? ಅದಕ್ಕೆ ಮಲಮ್ ಐತ್ರಿ, ಔಷಧ ಬೇರೆ ಅದಾವ್ರಿ. ಮಲಮ್ ಮೈಲಿಗೆ ಎದ್ರ ಅದಕ್ಕೆ ಔಷಧ ಬೇರೆ ಅದಾವ. ಇದು ಕಂಟ್ರೋಲ್ ಆಗತ್ತೇನ್ರಿ ಅದು? ಹ್ಞೂ ರೀ ಕಂಟ್ರೋಲ್ ಆಗುತ್ತೆ ನೋಡ್ರಿ. ಇದು ಮೈಲಿಗೆ ಏನಾರ ಆಯ್ತಂದ್ರೆ ಕಂಟ್ರೋಲ್ ಆಗತ್ತೆ ಅಂತ ನೋಡ್ರಿ. ಪಕ್ಕ ರಿಸಲ್ಟ್ ಇದೆ ಇದು? ಹ್ಞೂ ರಿಸಲ್ಟ್ ಪಕ್ಕ ಐತಿ. ಇದು ಪುಡಿ ಇದ್ರ ಜೊತೆ ಒಂದು ಪುಡಿನೂ ಸಿಗತ್ತೆ ರೀ. ಫಸ್ಟ್ ಪುಡಿ ಹಾಕಿ ನೋಡ್ಬೇಕು. ಪುಡಿ ಕಂಟ್ರೋಲ್ ಅಂದ್ರೆ ಇದನ್ನು ಫಿಕ್ಸ್ ಹಚ್ಬೇಕು. ಒಟ್ಟು ಏನಪ್ಪ ಖಾಲಿ ಅಡ್ಡಾಡ್ಯಾರಿಗೆ ಈ ಥರ ಮಾಡ್ಕೊಂತೀರಿ ನೀವು? ಹೊಲ ಮನೆ ಇದ್ದರಿಗೆ ಸ್ವಲ್ಪ ಹೊಲ ಮುಂದೆ ತಮ್ಮ ಅಲ್ರಿ. ಈಗ ಇನ್ನೊಬ್ಬರ ಕೈಯಾಗ ದುಡಿಯೋಕೆ ಹೋಗಕಿನ ಇಂಥವೆಲ್ಲ ಮಾಡ್ಕೊಂತೀರಿ ನೀವು? ನಡಿತೈತಿ ರೀ. ಇನ್ನೊಬ್ರು ಸಾಕೋಕಿನ ನಡಿತೈತಿ ರೀ. ತಮ್ಮ ಹೊಲ್ದ ತಮ್ಮ ಏನಿದ್ರೆ ಶೆಡ್ ಗಿಡ್ ಮಾಡ್ಕೊಂಡು ಮಾಡಕ್ಕೆ ನಡಿತೈತಿ. ನಿಮಗೆ ಜಾಸ್ತಿ ಅಮೌಂಟ್ ಅಂದ್ರೆ ಯಾವಾಗ ಮಾರಿರಿ ನೀವು? ಜಾಸ್ತಿ ಅಮೌಂಟ್ ಅಂದ್ರೆ ಬ್ಯಾಸಿಗೆ ಕಡಿಮೆ ರೀ. ಮಳೆಗಾಲದಾಗ ಒಂದು 3 ಟೈಮ್ 2 ಟೈಮ್ 4 ಟೈಮ್ ಮಾರಿಬಿಡ್ತೀವಿ ರೀ. ಹೈಯೆಸ್ಟ್ ರೊಕ್ಕ ಅಂದ್ರೆ ಯಾವಾಗ ಎಷ್ಟು ರೂಪಾಯಿ ಆಗ್ಯಾವ್ರಿ ಹೈಯೆಸ್ಟ್ ಅಂದ್ರೆ? ಎಷ್ಟಂದ್ರೆ ಒಂದು 4-5 ಲಕ್ಷ ರೂಪಾಯಿ ಹಾಕವ್ರಿ ಒಂದು ವರ್ಷ ತನಕ ಬಿಟ್ರೆ. ಎಣ್ಣೆ ಗಂಡು ಅಷ್ಟು ಮಾರಿರನ್ರಿ? ಅಷ್ಟು ಮಾರೋದು. ದಾರಿ ಹೊತ್ತ ಐತಿ ಅಲ್ರಿ ಹೊರ, ಹಂಗಾಗಿ ಬಂದು ಬರೋದು ತೊಗೊಳೋದು ಹೋಗೋದು ಆಗ ಚಲ್ತಿ ಐತ್ರಿ. ಬೆಸ್ಟ್ ಅಂತೀರಿ ಇದೆಲ್ಲ? ಬೆಸ್ಟ್ ಇಲ್ಲೇ ನೋಡ್ರಿ. ನಾವು ಹೊರಗೆ ಹೋಗಿ ನೋಡ್ರಿ. ಹೊರಗೆ ಮಾಡಿ ಇಲ್ಲೇ ಬಂದು ತೊಗೊಂಡೋಕ್ಕಿರನ್ರಿ? ಏನು ನೀವು ಮಾರ್ಕೆಟ್ಗೆ ಹೋಗಿರಿ? ಮಾರ್ಕೆಟ್ಗೆ ಹೋಗೋದು ಕಡಿಮೆ ರೀ. ಇಲ್ಲೇ ಬಂದು ತೊಗೊಂಡೋಗ್ಬಿಡ್ತೀವಿ. ಇಲ್ಲೇ ಕೊಡ್ತೀರನ್ರಿ ಹೊಸ? ಹಂಗೆ ಇಲ್ಲ ಸೇಲ್ ಆದ್ರೆ ಸರಿ. ಇಲ್ಲಿ ಸೇಲ್ ಆದ್ರೆ ಮಾರ್ಕೆಟ್ಗೆ ಹೋಯ್ತೀವಿ ರೀ. ಕುಕ್ಕುಂಪಳ್ಳಿ ಕುಷ್ಟಗಿ ಈ ಥರ ಹೋಯ್ತೀವಿ ರೀ. ಮೊದಲು ಮಾರ್ಕೊಂಬರ್ತೀವಿ. ಒಟ್ಟು ಖಾಲಿ ಅಡ್ಡಾಡ್ರಿಗೆ ಇಂಥವೆಲ್ಲ ಮಾಡಂತೀರಿ ನೀವು? ಇನ್ನೊಬ್ರ ಕೈಯಾಗ ಕೂಲಿ ಹೋಗಕಿನ? ಕೂಲಿ ಹೋಗಿ ನೀವು ಮಾಡೋದು ಹೇಳ್ತೀರಿ. ಅವು ಮಾಡ್ಯಾರ ಜಗ್ ಮಂದಿ ಮಾಡ್ಯಾರ. ಅಲ್ರಿ ಈಗ ಬ್ಯಾಸ್ಗೆ ದಿನ ಇರ್ತೀರಿ, ಇವಕ್ಕೆಲ್ಲ ಏನು ಹಾಕ್ತಿರಿ ಇವಕ್ಕೆ? ಈಗ ಬ್ಯಾಸಿಗೆ ಬಿಸಿಲು ಐತಲ್ರಿ, ಇವಕ್ಕೆ ಏನೇನು ಹಾಕ್ತಿರಿ? ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ತಿರಿ, ಮೊಸರು ಮಜ್ಜಿಗೆ ಒಂದು ಬಟ್ಲದಾಗ ಅಲ್ಲೇ ಇಡ್ತೀವಿ ರೀ. ಅಂದ್ರೆ ಕಲಿಸಿ ಹಾಕ್ತಿರನ್ರಿ? ಬ್ಯಾಸ್ಗೆ ದಿನ ಅಲ್ರಿ ಕಲಿಸಿ ಉಳ್ಳಾಗಡ್ಡಿ ಅದನ್ನ ಹಾಕ್ತಿರಿ. ಉಳ್ಳಾಗಡ್ಡಿ ಮೊಸರನ್ನ ಯಾಕೆ ಉಣ್ತೀವಿ ನಾವು ಬ್ಯಾಸ್ಗೆ ದಿನಕ್ಕೆ. ಆ ಥರ ಉಳ್ಳಾಗಡ್ಡಿ ಮೊಸರು ಮಜ್ಜಿಗೆ ಹಾಕಿ ಸ್ವಲ್ಪ ಬಟದ ಹಾಕಿರ್ತೀವಿ ರೀ. ಕುಡಿತೇವ್ರಿ, ತಿಂತಾವ್ರಿ ಉಳ್ಳಾಗಡ್ಡಿ ಎಲ್ಲ. ಏನು ರೋಗ ಏನಿಲ್ಲ ರೀ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ ಇದು ಒಣ್ಣ ಇನ್ನೊಬ್ರ ಕೈಯಲ್ಲಿ ಕೂಲಿ ಹೋಗೋಕಿನ ಈ ಥರ ಮಾಡ್ಕೊಂಡಾರೆ. ನೋಡ್ರಿ ಈ ಥರ ಮಾಡ್ಕೊಂಡಾರೆ. ಖಾಲಿ ಇನ್ನೊಬ್ರ ಕೈಯಾಗ ಕೂಲಿ ಹೋಗೋಕಿನ ಇದು ತಿಂಗಳ ಏನಂದ್ರು ಎಷ್ಟು ಬರ್ಬೋದಣ್ಣ? ತಿಂಗಳ ಒಂದು 20-25 ಸಾವಿರ ರೂಪಾಯಿ ಆರಾಮ್ ಬರುತ್ತೆ ಇದ್ರಾಗ. ಹ್ಞೂ ರೀ. ಅಂದ್ರೆ ಮತ್ತೆ ತತ್ತಿ ಹೆಂಗೊಂದು ಕೊಡ್ತೀರಿ? ತತ್ತಿ 20 ರೂಪಾಯಿ ರೀ. ಇಲ್ಲೇ ಬರ್ತಾರನ್ರಿ? ಏನು ಸಣ್ಣ ಇದ್ರೆ 15 ರೂಪಾಯಿ ಕೊಡ್ತೀವಿ, ದೊಡ್ಡ ಇದ್ರೆ 20 ರೂಪಾಯಿ ಕೊಡ್ತೀವಿ. ಇಲ್ಲೇ ಬಂದು ಹೋಗ್ತೀರ ನೋಡ್ರಿ. 25 ಸಾವಿರ ರೂಪಾಯಿ ತಿಂಗಳ ದುಡಿತಾರಂತೆ. ಈ ಥರ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.